ಸಮಯ ನೋಡಿ ಹೊಡಿತೀವಿ, ಅಮೆರಿಕಾಗೆ ಬಿಗ್ ವಾರ್ನನ್ನ ಕೊಟ್ಟಿದ್ದಾರೆ ಇರಾನ್. ರಕ್ತ ಹರಿಸಿಯೇ ತೀರ್ತೀವಿ, ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಇರಾನ್ ಶಪಥ ಕೊಟ್ಟು ನಿಂತಿರುವಂತದ್ದು. ಸಮಯ ನೋಡಿ ಹೊಡಿತೀವಿ, ಅಮೆರಿಕಾಗೆ ಬಿಗ್ ವಾರ್ನ್. ನಾವು ಶತ್ರುಗಳ ಅಪರಾಧವನ್ನ ಮರೆಯೋ ಮಾತೇ ಇಲ್ಲ. ಪ್ರತಿಕಾರದ ಸಮಯ ಮತ್ತು ಸ್ವಭಾವ ತೀವ್ರವಾಗಿ ಇರಲಿದೆ. ರಣದಾಳಿಯಿಂದ ಶಿಕ್ಷಿಸುತ್ತೇವೆ, ಇದು ಶತ್ರುಗಳಿಗೆ ವಾರ್ನಿಂಗ್. ಅಮೆರಿಕ ವಿರುದ್ಧ ಮತ್ತೊಮ್ಮೆ ಇರಾನ್ ಗುಡುಗು. ಐರಿಸ್ ದೇನಾ ನೌಕೆ ಮೇಲಿನ ದಾಳಿ ಕೇಸ್, ಹತ್ಯೆಗಳಿಗೆ ಪ್ರತಿಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ. ದಾಳಿಗೆ ಪ್ರತಿಕ್ರಿಯಿಸಲು ಇರಾನ್ ಸಿದ್ಧವಾಗಿದೆ. ಹುತಾತ್ಮರ ರಕ್ತಕ್ಕಾಗಿ ಪ್ರತಿಕಾರ ತೀರಿಸಿಕೊಳ್ಳುತ್ತೇವೆ. ಸೇನಾ ಅಡ್ಮಿರಲ್ ಶಹರಾಮ್ ಇರಾನಿ ಘೋಷಣೆಯನ್ನ ಮಾಡಿದ್ದಾರೆ. ಸಮಯ ನೋಡಿ ಹೊಡಿತೀವಿ. ಅಮೆರಿಕಕ್ಕೆ ಇದೀಗ ಬಿಗ್ ವಾರ್ನನ್ನ ಕೊಟ್ಟಿರುವಂತದ್ದು ಇರಾನ್. ಶತ್ರುಗಳ ಅಪರಾಧವನ್ನ ಕ್ಷಮಿಸೋ ಮಾತೇ ಇಲ್ಲ, ಮರೆಯೋ ಮಾತೇ ಇಲ್ಲ. ಪ್ರತಿಕಾರದ ಸಮಯ ಮತ್ತು ಸ್ವಭಾವ ತೀವ್ರವಾಗಿ ಇರುತ್ತೆ. ರಣದಾಳಿಯಲ್ಲಿ ಶಿಕ್ಷಿಸುತ್ತೇವೆ, ಇದು ಶತ್ರುಗಳಿಗೆ ಗೊತ್ತಿರಲಿ. ಅಮೆರಿಕ ವಿರುದ್ಧ ಮತ್ತೊಮ್ಮೆ ಇರಾನ್ ಗುಡುಗಿರುವಂಥದ್ದು. ಐರಿಸ್ ದೇನಾ ನೌಕೆ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ಯೆಗಳಿಗೆ ಪ್ರತಿಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಇರಾನ್ ಶಪಥ ಕೊಟ್ಟು ನಿಂತಿದೆ. ಎಸ್ ನೋಡಿ, ಅಮೆರಿಕ ಮತ್ತು ಇಸ್ರೇಲ್ ಏನ್ ಜಂಟಿ ದಾಳಿಗಳನ್ನು ನಡೆಸ್ತಾ ಇದ್ದವು. ಅಮೆರಿಕ ಇರಾನ್ನಲ್ಲಿ ಇರುವಂತಹ ಆರ್ಥಿಕ ಸ್ಥಿತಿಗೆ ತುಂಬಾ ಹೊಡೆತವನ್ನ ಕೊಡ್ತಾ ಇದೆ ಸದ್ಯದ ಮಟ್ಟಿಗೆ. ಅಮೆರಿಕ ಮತ್ತು ಇಸ್ರೇಲ್ ಏನ್ ಅನ್ಕೊಂಡಿತ್ತು, ದಾಳಿಯನ್ನ ಆರಂಭ ಮಾಡಿ ಯುದ್ಧವನ್ನ ಮುಗಿದ್ಬಿಡುತ್ತೆ. ಯಾಕಂದ್ರೆ ಇರಾನ್ ಅಷ್ಟು ಮಟ್ಟಿಗೆ ಯುದ್ಧವನ್ನ ಸಾರುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧವನ್ನ ಆರಂಭ ಮಾಡುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇಷ್ಟು ದಿನ ನಡೆದಿರೋದು ಯುದ್ಧ ಅಲ್ಲ, ಇನ್ನು ಮುಂದೆ ಏನ್ ನಡೆಯುತ್ತೋ ಅದು ಯುದ್ಧ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಯಲ್ಲಿ ಅಂದ್ರೆ ಯಾವಾಗ ಕಾರ್ಗ್ ದ್ವೀಪದ ಮೇಲೆ ಅಲ್ಲಿ ದಾಳಿ ಆಗುತ್ತೋ, ಆ ದ್ವೀಪದ ಮೇಲೆ ದಾಳಿಯಾದ ಮಾರನೇ ದಿನವೇ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಡುವಂಥದ್ದು. ಸೊ ಅಲ್ಲಿಂದ ಶುರುವಾಗುತ್ತೆ. ಹಾಗಾದ್ರೆ ಇರಾನ್ನಲ್ಲಿರುವಂಥ ಏನು ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿಕೊಂಡು, ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಏನು ಅಮೆರಿಕ ಹೊಡಿತಾ ಇದೆ, ಇದರಿಂದ ಇರಾನ್ಗೆ ಆರ್ಥಿಕವಾಗಿ ತುಂಬ ಕುಗ್ತಾ ಇದೆ. ಈ ಹಿಂದೆ ಸಹಿತ ಇರಾನ್ನ ರಾಯಭಾರಿ ಅಂದರೆ 3 ಆಪ್ಷನ್ಗಳನ್ನು ಕೊಡ್ತಾರೆ ಅಮೆರಿಕ ಮತ್ತು ಇಸ್ರೇಲ್ಗೆ. ಏನಂತ ಅಂದರೆ, ನಾವು ಯುದ್ಧವನ್ನು ನಿಲ್ಲಿಸಬೇಕು ಅಂತ ಅಂದರೆ ನಮ್ಮ ದೇಶದಲ್ಲಿ ಏನೇನೆಲ್ಲ ಲಾಸ್ ಆಗಿದೆ ನೋಡಿ, ಆ ಲಾಸನ್ನು ನೀವು ತುಂಬಿಕೊಡಬೇಕು. ಒಂದಿಷ್ಟು ಕಂಡೀಷನ್ಸ್ಗಳನ್ನು ಹಾಕ್ತಾರೆ. ಸೊ ಇವೆಲ್ಲ ಕಂಡೀಷನ್ಸ್ಗಳನ್ನ ಇಟ್ಟು ಆಮೇಲೆ ಅದಕ್ಕೆಲ್ಲ ನೀವು ಒಪ್ಪಿಗೆ ಕೊಟ್ಟರೆ ಆಗ ಮಾತ್ರ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ. ಮತ್ತೆ ಯುದ್ಧವನ್ನ ಆರಂಭ ಮಾಡಿದ್ದು ಅಮೆರಿಕ, ಆದರೆ ಅದನ್ನ ನಿಲ್ಲಿಸೋದು ಮಾತ್ರ ಇರಾನ್ ಕೈಯಲ್ಲಿದೆ. ನಾವು ಯಾವಾಗ ನಿಲ್ಲಿಸ್ತೀವೋ ಆವಾಗ ಯುದ್ಧ ನಿಲ್ಲೋದು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇಲ್ಲಿ ಗೊತ್ತಾಗುವಂಥದ್ದು ಇರಾನ್ ಎಲ್ಲದಕ್ಕೂ ಸಹಿತ ಸಿದ್ಧವಾಗಿ ನಿಂತ್ಕೊಂಡಿದೆ ಅಂತ.